ಮದ್ದೂರು ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಂಡೆ ಶನೀಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಮಹಾರಾಜ ಗೋಪುರದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಕೋಡಿಮಠದ ಮಹಾಸಂಸ್ಥಾನದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ದೇಶದಲ್ಲಿ ಹವಾಮಾನ ವೈಪರೀತ್ಯತೆಯಿಂದ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅನ್ನ ನೀರಿನ ಹಾಹಾಕಾರದ ಸಮಸ್ಯೆ ದುರಗಲಿದೆ ಎಂದರು. ದಿನದಿಂದ ದಿನಕ್ಕೆ ಹವಾಮಾನ ವೈಪರೀತ್ಯದಿಂದ ಪ್ರಕೃತಿಯಲ್ಲಿ ಏರುಪೇರಾಗುತ್ತಿದ್ದು ದೇಶದಲ್ಲಿ ಅಪಮೃತ್ಯುಗಳು ಹೆಚ್ಚಾಗಲಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅನ್ನ ನೀರಿನ ಹಾಹಾಕಾರದ ಸಮಸ್ಯೆ ಎದುರಾಗಲಿದ್ದು ಕರ್ನಾಟಕಕ್ಕೆ ಯಾವುದೇ ರೀತಿಯ ಸಮಸ್ಯೆ ಉಲ್ಬಣವಾಗುವುದಿಲ್ಲ ಎಂದು ಹೇಳಿದರು. ಶನೀಶ್ವರ ಸ್ವಾಮಿಯ ಮುತ್ತಿನ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜರುಗಿತು. ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು. ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂತೋಷದ ದಿನ. ಯಾಕೆಂದರೆ ಎಲ್ಲ ಕಡೆ ಜನರಲ್ಲಿ ದೈವಭಕ್ತಿ, ಜನಾರಾಧನೆಗಳು, ಸುಖಗಳು, ನೆಮ್ಮದಿಗಳು ನಡೀತಾ ಇದ್ದಾವೆ. ಹಾಗೆ ಇವತ್ತಿಲ್ಲಿ ಶನೀಶ್ವರ ದೇವಸ್ಥಾನ ಜೀವನೋದ್ಧಾರ ಮತ್ತು ಉದ್ಧಾರ ಕಾರ್ಯ ಮಾಡ್ತಿದ್ದೀರ. ಶನೀಶ್ವರ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಇದ್ದಾಗೆ, ಬುದ್ಧಿ ಹೇಳ್ತಕ್ಕಂಥ ಉಪಾಧ್ಯಾಯ ಇದ್ದಾಗೆ, ತಪ್ಪಿದರೆ ತಿರ್ತಕ್ಕಂಥ ದೈವಗ್ರಹ. ಅಂತಹ ದೈವದ ಸೇವೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಅಜ್ಜಿ ಅವ್ರ ಬಂಧುಗಳೆಲ್ಲ ಭೂಮಿ ದಾನ ಮಾಡಿದ್ದಾರೆ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಮಳೆ ಬೆಳೆ ಚೆನ್ನಾಗಿ ಆಗ್ತದೆ, ಜನರು ಭಕ್ತಿಯಿಂದ ಇರಲಿ ಅಂತೇಳಿ ಹಾರೈಸ್ತಾರೆ. ಈ ವರ್ಷ ಅನ್ನ ನೀರು ಹಾಹಾಕಾರ ಆಗ್ತದೆ, ಅಗ್ನಿ ಭಯ ಜಾಸ್ತಿ ಆಗ್ತದೆ, ಅಪಮೃತ್ಯುಗಳು ಜಾಸ್ತಿ ಆಗ್ತದೆ, ಗಾಳಿಯಿಂದ ತೊಂದರೆ ಆಗ್ತದೆ. ಮನುಷ್ಯನಿಗೆ ಬರೋದನ್ನು ಸುಲಭ ಇಲ್ಲ, ಆದರೂ ಕರ್ನಾಟಕಕ್ಕೆ ತೊಂದರೆ ಇಲ್ಲ.